ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ಇವತ್ತು ನಾನೊಂದು ನಿಮಗೆ ಚಿಕನ್ ರೆಸಿಪಿ ಹೇಳಿಕೊಡುವಂತ ಇದ್ದೇನೆ. ಅದು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ತುಂಬಾ ಈಸಿ, ಪಟ್ಟ ಒಂದು ಕಾಲು ಗಂಟೆಯಲ್ಲಿ ಆಗುತ್ತೆ. ಚಿಕನ್ ಮಸಾಲ ಆಗುತ್ತೆ. ಸಾಂಬಾರು ಸಹ ಮಾಡ್ಬೋದು, ಡ್ರೈ ಸಹ ಮಾಡ್ಬೋದು. ಆ ಥರ ಒಂದು ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸುವಂತಿದ್ದೇನೆ. ಅದು ಬ್ಯಾಚುಲರ್ ಚಿಕನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತುಂಬಾ ಈಸಿ ಫ್ರೆಂಡ್ಸ್. ಯಾರಿಗೆ ಚಿಕನ್ ಕರಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥವರು ಮಾಡ್ಕೊಂಡು ತಿನ್ಬೋದು. ಅಂದರೆ ತುಂಬಾ ಈಸಿ ಮೆಥಡ್. ಅದಕ್ಕೋಸ್ಕರ ಈ ಮೆಥಡನ್ನು ಮಾಡಿ ತೋರಿಸುವಂತಿದ್ದೇನೆ. ನಮಗೆ ಯಾವತ್ತೂ ಇದು ಮಸಾಲ ರುಬ್ಬಿ ಹಾಕ್ಕೊಂಡೇ ತಿನ್ನಲಿಕ್ಕೆ ಬೋರಲ್ವ, ಅವಾಗ ಈ ಥರ ರೆಸಿಪಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಚಿಕನ್ ಮಾಡುವ. ಚಿಕನ್ ಕರಿ, ಅದಕ್ಕೆ ನಾನಿವಾಗ 1 kg ಅಷ್ಟು ಬಾಯ್ಲರ್ ಚಿಕನ್ ತಗೊಂಡಿದ್ದೇನೆ. ಸರಿ ಫ್ರೆಂಡ್ಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ. ಫಸ್ಟ್ ನಾವೀಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಅಗಲವಾದ ಬಣಲೆ ತಗೊಳ್ಳಿ, ಚೆನ್ನಾಗಿರುತ್ತೆ ಚಿಕನ್ಗೆ. 1 kg ಚಿಕನ್ ಮಾಡುವಷ್ಟು ಕೆಪಾಸಿಟಿ ಇರೋ ಬಣಲೆ ತೆಗೆದುಕೊಳ್ಳಿ. ಅನಂತರ ನಾನೀಗ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ 1 ಈರುಳ್ಳಿ ಹಾಕ್ತೀನಿ, ದೊಡ್ಡ ಸೈಜಲ್ಲಿ. ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕುವಂಥದ್ದು, ಶುಂಠಿ. ನಾನು ಪೇಸ್ಟ್ ಎಲ್ಲ ಮಾಡ್ಕೊಳ್ಳೋದು ಕಮ್ಮಿ, ಅಂಗಡಿಯಿಂದ ತರಿಸೋದು. ಆದಷ್ಟು ನಾನು ಫ್ರೆಶ್ ಆಗಿ ಬೆಳ್ಳುಳ್ಳಿ ಜಜ್ಜಿ ಶುಂಠಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಆ ಥರ ಹಾಕುವಂಥದ್ದು ಚೆನ್ನಾಗಿರುತ್ತೆ ಅದು. ಅನಂತರ ಅದೇ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸಹ ಹಾಕ್ತಾಯಿದ್ದೇನೆ, ಅದರ ಜೊತೆನೇ ಫ್ರೈ ಆಗ್ತಾ ಇರಲಿ ಒಟ್ಟಿಗೆ. ಮತ್ತು ಒಂದು ಸ್ವಲ್ಪ ಆದಷ್ಟು ಅಗಲ ಬಾಣಲೆಲ್ಲ ತಗೊಳ್ಳಿ, ಚಿಕನ್ ಮಗ್ಸ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ 1-2 ಪೀಸ್ ಚಕ್ಕೆ. ಈ ಚಕ್ಕೆ ಹಾಕಿದಾಗ ಚಿಕನ್ಗೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಫ್ಲೇವರ್ ಚಿಕನ್ ಬೇಯಬೇಕಾದ್ರೆ ಚಕ್ಕೆ ಹಾಕಿದರೆ ಆ ಫ್ಲೇವರ್ ಇರುತ್ತೆ ಚಕ್ಕೆದು, ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ಚಿಕನ್. ಅಷ್ಟೊತ್ತಿಗೆ ನಾನು ಇವಾಗ 2 ಟೊಮೆಟೊ ಹಣ್ಣು ತಗೊಂಡಿದ್ದೇನೆ. ನಿಮಗೆ ಟೊಮೆಟೊದ ಬದಲು ಒಂದು ಲೆಮನ್ ತಗೋಬೋದು ಒಂದು ಚಿಕನ್ಗೆ, ಒಂದು ಮೀಡಿಯಮ್ ಸೈಜಲ್ಲಿ. ಅಥವಾ ಹುಣಸೆ ರಸ ಹಾಕೋಬೋದು, ಇಲ್ಲಾಂದರೆ ಟೊಮೆಟೊ ಹಣ್ಣು. ನಾನಿವತ್ತು ಟೊಮೆಟೊ ಹಣ್ಣು ಹಾಕಿ ಮಾಡ್ತಾಯಿದ್ದೇನೆ. ಹಣ್ಣು ಟೊಮೆಟೊ 2 ಹಾಕಿದರೆ ಸಾಕು. ಇದನ್ನಿವಾಗ ಚೆನ್ನಾಗಿ ಬಾಡಿಸ್ಕೊಳ್ಳಿ ಟೊಮೆಟೊವನ್ನು. ಸ್ವಲ್ಪ ಬಾಡಿದ ನಂತರ ಇವಾಗ 1 kg ಬಾಯ್ಲರ್ ಚಿಕನ್ ಹಾಕ್ತಾಯಿದ್ದೇನೆ. ಬೋನ್ಲೆಸ್ ಏನಿಲ್ಲ, ಫುಲ್ಲು ಬೋನ್ ಮತ್ತು ಚಿಕನ್ ಇರುವಂಥದ್ದೇ, ಮಾಂಸ ಇರುವಂಥದ್ದೇ. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಮಗ್ಚಿ ಬೇಯಲಿಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಬೇಯಬೇಕಿದು. ಒಂದು 10 ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ ಇದು. ಆಲ್ಮೋಸ್ಟು ಚಿಕನ್ ಬೇಗ ಬೇಯುತ್ತೆ ಬಾಯ್ಲರ್ ಚಿಕನ್. ಆವಾಗ ಮಗಿಸ್ತಾ ಇರಬೇಕು ಬೇಯಬೇಕಾದ್ರೆ. ಮತ್ತು ಇದಕ್ಕೆ ರುಚಿಗೆ ಸರಿಯಾಗಿ ಉಪ್ಪು ಹಾಕ್ಕೊಳ್ಳಿ. ಫಸ್ಟಿಗೆ ಉಪ್ಪು ಹಾಕ್ಕೊಂಡು ಅನಂತರ ಒಂದು ಸ್ವಲ್ಪ ಅರಿಶಿನ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟುಬಿಡಿ. ನಾವು ಹುಳಿಗೆಲ್ಲ ಟೊಮೆಟೊ ಹಾಕಿದ್ದೇವಲ್ಲ, ಅಷ್ಟೇ ಸಾಕು. ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ಬಿಡಬೇಕು. ಇವಾಗ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೇನೆ ಚಿಕನ್, ಅದರಲ್ಲಿ ಒಂದು ಸ್ವಲ್ಪ ನೀರು ಬಿಡ್ತಾ ಬರ್ತದೆ. ಇದಕ್ಕೆ ನೀರೆಲ್ಲ ಹಾಕಬೇಕಾಗಿಲ್ಲ ಇವಾಗ, ಅಂದರೆ ಅದರಲ್ಲಿ ನೀರು ಬರುತ್ತೆ ಸ್ವಲ್ಪ ಹೊತ್ತು ನಂತರ. ಮುಚ್ಚಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ಆವಾಗ ಎಡೆಯಲ್ಲಿ ಮಿಕ್ಸ್ ಮಾಡ್ತಾ ಬನ್ನಿ. ಫುಲ್ಲು ಕ್ಲೋಸಾಗಿ ಇಟ್ಟೇ ಬಿಡಬೇಡಿ ಕಂಪ್ಲೀಟಾಗಿ. ನೋಡಿ, ಇವಾಗ ಒಂದು ಸ್ವಲ್ಪ ಮಗಿಸ್ತಾ ಬರಬೇಕು. ನೋಡಿ, ಇವಾಗ ನೀರೆಲ್ಲ ಚೆನ್ನಾಗಿ ಬಂದಿದೆ, ನೋಡಿ ಕಾಣ್ತಾ ಇದೆಯಲ್ಲ. ಇವಾಗ ಹೊರಗಡೆ ಎಲ್ಲ ಮಳೆ ಜಾಸ್ತಿ ಬರ್ತಾ ಇದ್ದರೆ ಚಿಕನ್ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಚಿಕನ್ ಬೆಂದಿದೆ ಅಂತೇಳಿ ನಿಮಗೆ ಹೇಗೆ ಗೊತ್ತಾಗತ್ತಂದರೆ, ಒಂದು ಮಾಂಸ ಪೀಸ್ ತಗೊಳ್ಳಿ, ಆವಾಗ ಕ್ಲಿಯರಾಗಿ ಕಟ್ ಆಗಬೇಕು ಆರಾಮಾಗಿ. ಸ್ವಲ್ಪ ನಾರು ಇದ್ದರೆ ಒಂದು ಸ್ವಲ್ಪ ಬೇಯಲಿಕ್ಕೆ ಇಟ್ಟುಬಿಡಿ. ಅಂದರೆ ಅದರಲ್ಲಿ ಬೋನ್ ಎಲ್ಲ ಇರ್ತದಲ್ಲ, ಅದೊಂದು ಸ್ವಲ್ಪ ಬೇಯಲಿಕ್ಕೆ ಬಾಕಿ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒತ್ತಿದಾಗ ಫುಲ್ ಇದಾಗಬೇಕು, ಅಷ್ಟು ತನಕ ಬೇಯಿಸಿದರೆ ಸಾಕು. ನಂತರ ಆ ಮಸಾಲಕ್ಕೆ ಅದರಲ್ಲಿ ನೀರಿರುತ್ತೆ ನೋಡಿ, ಅದಕ್ಕೇ ನಾನು ಮೆಣಸಿನ ಪುಡಿ ಹಾಕ್ತಾಯಿದ್ದೇನೆ. ಒಂದು 2 ಸ್ಪೂನ್, ಅಥವಾ ನಿಮಗೆ ಖಾರ ಜಾಸ್ತಿ ಬೇಕಂತ ಅನಿಸಿದರೆ 3 ಸ್ಪೂನ್ ಸಹ ಹಾಕ್ಕೋಬೋದು 1 kg ಚಿಕನ್ನಿಗೆ. ಅನಂತರ ಮೆಣಸಿನ ಪುಡಿ ಹಾಕಿದ ನಂತರ ನಾನಿದೀಗ 1/2 ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೇನೆ. ಜಾಸ್ತಿ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ನಾನು ಮನೆಯಲ್ಲೇ ಪೌಡ್ರ್ ಮಾಡುವಂಥದ್ದು. ಸ್ವಲ್ಪ ಇದು ಇದೆಲ್ಲ ಕಾಳು ಮೆಣಸಲ್ಲಿ ಒಂಚೂರು ಲೈಟಾಗಿ ಬೆಚ್ಚಗೆ ಮಾಡಿದರೆ ಅನಂತರ ಪುಡಿ ಮಾಡಲಿಕ್ಕೆ ಆಗುತ್ತೆ. ಮತ್ತು ಇದು ಕೊತ್ತಂಬರಿ ಪುಡಿ, ಧನಿಯಾ ಪೌಡ್ರು, ಇದು ಮನೆಯಲ್ಲೇ ಮಾಡಿರುವಂಥ ಪೌಡ್ರು. ಅದನ್ನು 4 ಸ್ಪೂನ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಅಂದರೆ ಮಸಾಲೆ ಎಲ್ಲ ನಮಗೆ ಜಾಸ್ತಿ ಬೇಕಾಗತ್ತೆ, ಬರೀ ಸ್ವಲ್ಪ ಹಾಕಿದರೆ ಮಸಾಲ ಕಮ್ಮಿ ಆಗುತ್ತೆ.
ಧನಿಯಾ ಪೌಡ್ರ್ ಹಾಕ್ಬೋದು. 1 ಕೆ ಜಿಗೆ 4 ಸ್ಪೂನ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಡ್ರೈ ಸಹ ನಮಗೆ ತಗೋಬೋದು ಬೇಕಂದರೆ. ಈ ಥರ ಸಹ ಡ್ರೈ ಮಾಡಲಿಕ್ಕೆ ಸಾಗುತ್ತೆ. ನನಗೀಗ ಸಾಂಬಾರು ಬೇಕು, ಅದಕ್ಕೋಸ್ಕರ ನಾನಿವಾಗ ಅನ್ನಕ್ಕೆ ಸಾಂಬಾರು ಬೇಕು, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೀರು ಮಾಡಿ ಅನ್ನಕ್ಕೆ ಬೇಕಾಗುವಷ್ಟು ಸಾಂಬಾರು ತೆಗಿತಾ ಇದ್ದೇನೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಬೇಕು. ಒಂದು 3/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, 1 ಸ್ಪೂನ್ ಹಾಕ್ಕೋಬೋದು. 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನನಗೆ ಇದೊಂದು ಸ್ವಲ್ಪ ನೀರು ಕಮ್ಮಿ ಅಂತ ಅನಿಸ್ತಾ ಇದೆ, ಮತ್ತೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ. ನಿಮಗೆ ಯಾವ ಥರ ಬೇಕು, ತಿಕ್ ಬೇಕಾ ಗಟ್ಟಿ ಬೇಕಂದರೆ ಗಟ್ಟಿ ತಗೊಳ್ಳಿ, ಮತ್ತು ಡ್ರೈ ಸಹ ತಗೋಬೋದು, ಅದು ಚೆನ್ನಾಗಿರುತ್ತೆ. ಅನ್ನಕ್ಕೆ ಸಾಂಬಾರು ಬೇಕಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಅಲ್ವಾ ಅಡುಗೆ. ಇದು ಬ್ಯಾಚುಲರ್ಸು ಮಾಡ್ಕೋಬೋದು, ಮತ್ತು ಅಡುಗೆ ಕಲಿಯುವ ಮಕ್ಕಳು ಸಹ ಮಾಡ್ಕೋಬೋದು. ಎಲ್ಲ ಕ್ಲಿಯರಾಗಿ ಹೇಳಿದ್ದೇನೆ ಇದರಲ್ಲಿ ಯಾವ ಥರ ಮಾಡೋದು ಅಂತೇಳಿ. ನೋಡಿ, ಇವಾಗ ಮುಚ್ಚಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಲಿ, ಚೆನ್ನಾಗಿ ಬೇಯಲಿ, ಮತ್ತು ಚಿಕನ್ ಸಹ ಬೇಯ್ತದೆ ಅದರ ಜೊತೆನೇ, ಮತ್ತು ಮಸಾಲೆ ಎಲ್ಲ ಒಳ್ಳೆ ಸೆಟ್ ಆಗುತ್ತೆ. ಇವಾಗ ಫೈನಲ್ ಆಗಿ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ, ಬೇಕಂದರೆ ಪುದೀನ ಸೊಪ್ಪು ಸಹ ಉದುರಿಸ್ಕೋಬೋದು, ಚೆನ್ನಾಗಿರುತ್ತೆ. ಅಷ್ಟಾದರೆ ನಮ್ಮ ಚಿಕನ್ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇದು ಅನ್ನ ಜೊತೆನೂ ತಗೋಬೋದು, ಇಲ್ಲಾಂದರೆ ಗೀ ರೈಸ್, ಎನಿವನ್ ಯಾವುದ್ರ ಜೊತೆ ಬೇಕಾದರೂ ತಗೊಳ್ಳಿ. ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಸಹ ತಗೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾದ ಚಿಕನ್ ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.